ಎಕ್ಸ್‌ಪ್ರೆಸ್ ಸೆಟ್ 6 ಗೆ ಸ್ವಾಗತ. ನಾನು ವಿಸ್ಮಿತಾ ಬೆಳ್ಳಿಯಪ್ಪ. ಕಲಬುರಗಿ ಜಿಲ್ಲೆಯ 126 ಗ್ರಾಮಗಳಿಗೆ ಎದುರಾಗಿದ್ದ ಹೇಗೆ ಜಲಕಂಟಕ, ಈರುಳ್ಳಿ ಬೆಳೆದ ಅನ್ನದಾತನಿಗೆ ಕಣ್ಣೀರು ತಂದಿದ್ದ ಹೇಗೆ ಜಲಹಸುರ, ನೆರೆ ಸಂತ್ರಸ್ತರ ನೆರವಿನ ಬಗ್ಗೆ ಪವರ್ ಸ್ಟಾರ್ ಪುನೀತ್ ಹೇಳಿದ್ದೇನು, ಮಿನಿ ಸಮರದಲ್ಲಿ ದಳದ ಕೈಯಿಂದ ಮುನಿರತ್ನಗೆ ಸಂಕಷ್ಟ ಉಂಟಾಗಿದ್ದೇಕೆ, ಇವೆಲ್ಲವನ್ನ ನೋಡೋಣ. 600 ಕಿಲೋಮೀಟರ್ ಪ್ರಯಾಣ ಕಷ್ಟ ಎಂದಿದ್ದೇಕೆ ಡಿಸಿಎಂ ಕಾರಜೋಳ. 126 ಗ್ರಾಮಗಳಿಗೆ ಜಲಕಂಟಕ ಎದುರಾಗಿದ್ದು ಯಾವ ಜಿಲ್ಲೆಯಲ್ಲಿ, ಈರುಳ್ಳಿ ಬೆಳೆದ ಅನ್ನದಾತ ಕಣ್ಣೀರು ಹಾಕ್ತಿರೋದೇಕೆ ನೋಡೋಣ ವರುಣ ಆರ್ಭಟ ಎಕ್ಸ್‌ಪ್ರೆಸ್‌ನಲ್ಲಿ. ಉತ್ತರ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರಿ ಮಳೆಯಾಗ್ತಿದೆ. ಇದರಿಂದ ಆ ಭಾಗದಲ್ಲಿ ಅಪಾರ ನಷ್ಟವಾಗಿದೆ ಅಂತ ಬೆಂಗಳೂರಲ್ಲಿ ಡಿಸಿಎಂ ಗೋವಿಂದ ಕಾರಜೋಳ ತಿಳಿಸಿದ್ದಾರೆ. ನನ್ನ ಕುಟುಂಬಸ್ಥರಿಗೆ ಕೊರೋನಾದಿಂದ ತೊಂದರೆಯಾಗಿದೆ. ನನಗೀಗ 600 ಕಿಲೋಮೀಟರ್ ಪ್ರಯಾಣಿಸೋದು ಕಷ್ಟವಾಗ್ತಿದೆ. ಇದು ಸಿಎಂಗೂ ಗೊತ್ತಿದೆ. ಹಾಗಾಗಿ ಕಂದಾಯ ಸಚಿವರು ನೆರೆಪೀಡಿತ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾರೆ ಅಂತ ಕಾರಜೋಳ ಹೇಳಿದ್ದಾರೆ. ನೆರೆಗೆ ಉಂಟಾದ ಮನೆಹಾನಿ ಬಗ್ಗೆ ಸಮೀಕ್ಷೆ ಮಾಡುವಂತೆ ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅಂತ ಡಿಸಿಎಂ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ಮಳೆ ನಿಂತ ಮೇಲೂ ಮಳೆ ಬೀಳುವ ಸಾಧ್ಯತೆ ಇದೆ. ಈ ಬಗ್ಗೆ ಡಿಸಿಗೆ ಸೂಚನೆ ಕೊಟ್ಟಿದ್ದೇನೆ. ಇಡೀ ಸಮಸ್ಯೆಯನ್ನ ಕಂದಾಯ ಸಚಿವರು ನೋಡಿದ್ದಾರೆ. ಪಿಎಂ ಕೂಡ ನಿನ್ನೆ ಸಿಎಂ ಜೊತೆ ಮಾತನಾಡಿದ್ದಾರೆ. ಸರ್ಕಾರ ಜನರ ಜೊತೆಗಿರುತ್ತೆ ಅಂತ ಡಿಸಿಎಂ ತಿಳಿಸಿದ್ದಾರೆ. ಸೊನ್ನಾ ಬ್ಯಾರೇಜ್ನಿಂದ ಭೀಮಾ ನದಿಗೆ 8 ಲಕ್ಷ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಅಂತ ಕಲಬುರಗಿ ಡಿಸಿ ತಿಳಿಸಿದ್ದಾರೆ. ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ನೀರು ರಿಲೀಸ್ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ನದಿ ಪಾತ್ರದ ಜನ ಸುರಕ್ಷಿತ ಸ್ಥಳಗಳಿಗೆ ತೆರಳುವಂತೆ ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ ಮನವಿ ಮಾಡಿದ್ದಾರೆ. ಕಲಬುರಗಿ ಜಿಲ್ಲೆಯ ಸುಮಾರು 126 ಗ್ರಾಮಗಳಿಗೆ ಜಲಕಂಟಕ ಎದುರಾಗಿದೆ. ಅಫ್ಜಲ್ಪುರ ತಾಲೂಕಿನ 48, ಜೇವರ್ಗಿ ತಾಲೂಕಿನ 46, ಚಿತ್ತಾಪುರ ತಾಲೂಕಿನ 20, ಕಲಬುರಗಿ ತಾಲೂಕಿನ 12 ಗ್ರಾಮ ಸೇರಿ ಒಟ್ಟು 126 ಹಳ್ಳಿಗಳಿಗೆ ನೆರೆ ಸಂಕಷ್ಟ ಎದುರಾಗಿದೆ. ಜಿಲ್ಲೆಯಲ್ಲಿ ಭೀಮಾ ನದಿ ಉಕ್ಕಿ ಹರಿಯುತ್ತಿದ್ದು ನೀರಿನ ಹರಿವಿನ ಪ್ರಮಾಣ ಇನ್ನೂ ಹೆಚ್ಚುವ ಸಾಧ್ಯತೆ ದಟ್ಟವಾಗಿದೆ. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಸೊನ್ನಾ ಗ್ರಾಮದ ಜನರು ಟ್ರ್ಯಾಕ್ಟರ್ಗಳಲ್ಲಿ ಸರಕು ಸರಂಜಾಮನ್ನ ಅಫ್ಜಲ್ಪುರಕ್ಕೆ ಸಾಗಿಸುತ್ತಿದ್ದಾರೆ. ಗ್ರಾಮಸ್ಥರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲು ತಾಲೂಕು ಆಡಳಿತ ಸಹಕರಿಸುತ್ತಿಲ್ಲ. ಅಲ್ಲದೆ ಶಾಸಕ ಎಂವೈ ಪಾಟೀಲ್ ಕೂಡ ಬಹಿರಂಗವಾಗಿಯೇ ಅಸಹಾಯಕತೆ ವ್ಯಕ್ತಪಡಿಸಿದ್ದಾರೆ. ಇದರಿಂದ ರೋಸಿ ಹೋದ ಗ್ರಾಮದ ನೆರೆ ಸಂತ್ರಸ್ತರು ಸ್ವತಃ ತಾವೇ ಬೇರೆಡೆಗೆ ಶಿಫ್ಟ್ ಆಗ್ತಿದ್ದಾರೆ. ಬಾಗಲಕೋಟೆ ತಾಲೂಕಿನ ಮಲ್ಲಾಪುರದಲ್ಲಿ ಭಾರಿ ಮಳೆಯಿಂದಾಗಿ ಅಪಾರ ಪ್ರಮಾಣದ ಈರುಳ್ಳಿ ನಾಶವಾಗಿದೆ. ಬೆಳೆ ಹಾನಿಯಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದು ಅಳಲು ತೋಡಿಕೊಂಡಿದ್ದಾರೆ. ಈರುಳ್ಳಿ ಬೆಳೆ ಹಾಳಾಗಿರೋದ್ರಿಂದ ಹುಲ್ಲು ಮಾರಿ ಜೀವನ ಮಾಡಬೇಕಿದೆ. ಹೊಲದಲ್ಲಿರುವ ಬದುಗಳ ಮೇಲಿನ ಹುಲ್ಲು ಮಾರಿ ಬದುಕು ಕಟ್ಟಿಕೊಳ್ಬೇಕಾಗಿದೆ ಅಂತ ರೈತರು ಕಣ್ಣೀರು ಹಾಕ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ 40ಕ್ಕೂ ಹೆಚ್ಚು ಗ್ರಾಮಗಳು ಜಲಾವೃತವಾಗಿವೆ. ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರೋ ಮಹಾಮಳೆಗೆ ಭೀಮಾ ನದಿಯಲ್ಲಿ ಪ್ರವಾಹ ಹೆಚ್ಚಾಗಿದೆ. ಹೀಗಾಗಿ ತಾಲೂಕಿನ ಶಿರವಾಳ ಗ್ರಾಮದಲ್ಲಿ ಸಾವಿರಾರು ಎಕರೆಯಲ್ಲಿದ್ದ ಕಬ್ಬು, ಹತ್ತಿ, ತೊಗರಿ, ಹೆಸರು, ಸೂರ್ಯಕಾಂತಿ ಬೆಳೆಗಳು ಸಂಪೂರ್ಣ ಹಾಳಾಗಿವೆ. ಇದು ರೈತರನ್ನ ಕಂಗೆಡಿಸಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನಾದ್ಯಂತ ವರುಣನ ಅಬ್ಬರ ಮುಂದುವರೆದಿದ್ದು ಉಮರಾಣಿಯಲ್ಲಿ ಮೆಕ್ಕೆಜೋಳ ತೆನೆ ಹಾಳಾಗಿದೆ. ಗ್ರಾಮದ ರೈತ ಬಾಳಪ್ಪ ಜಿದ್ದಿಮನಿ ಅನ್ನೋರು ಮೆಕ್ಕೆಜೋಳದ ತೆನೆಯನ್ನ ಕಟಾವು ಮಾಡಿಟ್ಟಿದ್ರು. ಈ ವೇಳೆ ಮಳೆ ಸುರಿದಿದ್ದು 4 ಎಕರೆಯಷ್ಟು ಬೆಳೆ ನೀರು ಪಾಲಾಗಿದ್ದು ರೈತ ಪರಿಹಾರಕ್ಕೆ ಆಗ್ರಹಿಸಿದ್ದಾನೆ. ಕಲಬುರಗಿ ಜಿಲ್ಲೆ ಅಫ್ಜಲ್ಪುರ ತಾಲೂಕಿನ ಹವಳಗ ಗ್ರಾಮದಲ್ಲಿ ಹಲವು ಮನೆಗಳು ಜಲಾವೃತವಾಗಿವೆ. ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಗ್ರಾಮದ ತುಂಬೆಲ್ಲ ನೆರೆ ನೀರು ನಿಂತಿದೆ. ಹೀಗಾಗಿ ಗ್ರಾಮಸ್ಥರು ಪರದಾಡ್ತಿದ್ದು ಇಷ್ಟೆಲ್ಲ ಆಗ್ತಿದ್ರೂ ಯಾವೊಬ್ಬ ಅಧಿಕಾರಿಯೂ ಸ್ಥಳಕ್ಕೆ ಬಂದಿಲ್ಲ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಊರೆಲ್ಲ ನೀರು ತುಂಬಿದ್ರೂ ಮನೆ ಬಿಟ್ಟು ಬರಲು ವೃದ್ಧ ದಂಪತಿ ನಿರಾಕರಿಸಿದ್ದೇಕೆ? ವರುಣನ ಆರ್ಭಟದ ಮಧ್ಯೆ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದ್ದಲ್ಲಿ ನೆರೆ ನಿರಾಶ್ರಿತರಿಗೆ ಪವರ್ ಸ್ಟಾರ್ ಕೊಟ್ಟ ಅಭಯ ಏನು ನೋಡೋಣ ಸ್ಟೇಟ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ, ಜೇವರ್ಗಿ, ಚಿತ್ತಾಪುರ, ಸೇಡಂ, ಚಿಂಚೋಳಿ, ಕಲಬುರಗಿ ಗ್ರಾಮೀಣ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಜನರನ್ನ ಹಿಂಡಿ ಹಾಕ್ತಿದೆ. ಆದರೆ ಸಂತ್ರಸ್ತರ ಸಮಸ್ಯೆ ಆಲಿಸಬೇಕಿದ್ದ ಜನಪ್ರತಿನಿಧಿಗಳು, ಅಧಿಕಾರಿಗಳು ನಾಪತ್ತೆಯಾಗಿದ್ದಾರೆ. ನಿನ್ನೆವರೆಗೆ ಆರೋಗ್ಯದ ನೆಪ ಹೇಳಿದ್ದ ಸಂಸದ ಉಮೇಶ್ ಜಾಧವ್ ಇಂದು ಕೆಲ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾರೆ.
ವಿಜಯಪುರ ಜಿಲ್ಲೆಯಾದ್ಯಂತ ನೆರೆ ಅಬ್ಬರ ಏರಿಕೆಯಾಗ್ತಿದ್ರು ಸಂಸದ ರಮೇಶ್ ಜಿಗಜಿಣಗಿ ಮೌನ ವಹಿಸಿದ್ದಾರೆ. ನೆರೆಗೂ ನನಗೂ ಏನು ಸಂಬಂಧವೇ ಇಲ್ಲ ಅನ್ನೋ ತರ ಮನೆಯಲ್ಲೇ ಬೀಡು ಬಿಟ್ಟಿದ್ದಾರೆ. ಭೀಮೆ ಆರ್ಭಟಕ್ಕೆ ಜನರು ಹೈರಾಣಾಗಿದ್ರು ನೋವಿಗೆ ಸ್ಪಂದಿಸದೆ ಜಿಲ್ಲೆಯ ಬಹುತೇಕ ಶಾಸಕರು ನಿರ್ಲಕ್ಷ್ಯ ವಹಿಸಿದ್ದಾರೆ. ಇಂಡಿ ತಾಲೂಕಿನ ಮರಗಿಯಲ್ಲಿ ಜನ ನೆರೆಗೆ ಸಿಲುಕಿದ್ದು ಟಿವಿ9 ವರದಿ ಬಳಿಕ ಕೆಲವರು ನೆರೆಪೀಡಿತ ಸ್ಥಳಗಳಿಗೆ ಭೇಟಿ ಕೊಟ್ಟಿದ್ದಾರೆ. ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಹಳೆ ಉಮರಾಣಿ ಗ್ರಾಮವನ್ನ ಬಿಟ್ಟು ಬರಲು ಅಜ್ಜ ಅಜ್ಜಿ ನಿರಾಕರಿಸಿದ್ದಾರೆ. ವೃದ್ಧೆ ಪತಿ ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿದ್ದು ನಾವು ನದಿ ಪಾಲಾದ್ರೂ ಊರು ಬಿಟ್ಟು ಬರಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ಚಂದ್ರಾಮಗೌಡ ಬೀರಾದಾರ ಆತನ ಪತ್ನಿ ಕಲಮ್ಮ ಮನೆಯಲ್ಲೇ ಉಳಿದಿದ್ದು ತಹಶೀಲ್ದಾರ್ ಮನವೊಲಿಸಿದ್ರು ಗ್ರಾಮ ಬಿಟ್ಟು ಬರಲು ಮೊಂಡಾಟ ಪ್ರದರ್ಶಿಸಿದ್ದಾರೆ. ವಿಜಯಪುರ ಜಿಲ್ಲೆ ಆಲಮೇಲ ತಾಲೂಕಿನ ತಾರಾಪುರಕ್ಕೆ ಎನ್ಡಿಆರ್ಎಫ್ನ 2 ತಂಡ ಆಗಮಿಸಿದೆ. ಗ್ರಾಮ ನದಿ ಪ್ರವಾಹದಿಂದಾಗಿ ನಡುಗಡ್ಡೆಯಂತಾಗಿದೆ. ಹೀಗಾಗಿ ಬೋಟ್ಗಳ ಮೂಲಕ ಎನ್ಡಿಆರ್ಎಫ್ ಟೀಮ್ ರಕ್ಷಣಾ ಕಾರ್ಯ ಆರಂಭಿಸಿದೆ. ಗ್ರಾಮದಲ್ಲಿ ಸಿಲುಕಿರುವ 100ಕ್ಕೂ ಹೆಚ್ಚು ಜನರ ರಕ್ಷಣೆಗೆ ಕಾರ್ಯಾಚರಣೆ ನಡೆದಿದೆ. ಕಳೆದ 4 ದಿನದಿಂದ ತಾರಾಪುರ ಗ್ರಾಮ ನಡುಗಡ್ಡೆಯಂತಾಗಿದೆ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಮಿರಗಿ ಗ್ರಾಮದಲ್ಲಿ ಕುಡಿಯೋ ನೀರಿನ ಸಮಸ್ಯೆ ತಲೆದೋರಿದೆ. ನೆರೆ ಅಬ್ಬರಕ್ಕೆ ಗ್ರಾಮದ ತುಂಬೆಲ್ಲ ನೀರು ನಿಂತಿದ್ದು ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗಿದೆ. ಗ್ರಾಮ ಪಂಚಾಯಿತಿ ಪೂರೈಸುತ್ತಿರೋ ನೀರಿಗಾಗಿ ಗ್ರಾಮಸ್ಥರು ಪರದಾಡುವಂತಾಗಿದೆ. ಸದ್ಯ ಟ್ಯಾಂಕರ್ ಮೂಲಕ ಕುಡಿಯೋ ನೀರನ್ನ ಪೂರೈಸಲಾಗುತ್ತಿದೆ. ಭೀಮಾ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಅಳ್ಳಗಿ ಬಿ ಗ್ರಾಮದ ಅನೇಕ ಮನೆಗಳು ಜಲಾವೃತವಾಗಿವೆ. ಹೀಗಾಗಿ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಅಳ್ಳಗಿ ಬಿ ಗ್ರಾಮದ ಜನರು ಆತಂಕದಲ್ಲಿದ್ದಾರೆ. ಕಲಬುರಗಿ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಮಳೆ ಹಾನಿ ಹಿನ್ನೆಲೆ ಡಿಸಿಎಂ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ನೀಡಿದ್ದು ವರದಿ ಸಲ್ಲಿಸುವಂತೆ 2 ಜಿಲ್ಲೆಗಳ ಡಿಸಿಗಳಿಗೆ ಸೂಚನೆ ನೀಡಿರುವುದಾಗಿ ತಿಳಿಸಿದ್ರು. ರಕ್ಷಣಾ ಕಾರ್ಯ ಪರಿಹಾರ ಕಾರ್ಯಗಳ ಕುರಿತು ವರದಿ ನೀಡುವಂತೆ ಸೂಚಿಸಿರುವುದಾಗಿ ಕಾರಜೋಳ ಮಾಹಿತಿ ನೀಡಿದ್ರು. ಜೇಮ್ಸ್ ಚಿತ್ರೀಕರಣಕ್ಕಾಗಿ ಕೊಪ್ಪಳ ಜಿಲ್ಲೆ ಗಂಗಾವತಿ ತಾಲೂಕಿನ ಮಲ್ಲೂಪುರ ಗ್ರಾಮಕ್ಕೆ ಆಗಮಿಸಿರುವ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಮ್ಮ ಸುರಕ್ಷತೆಯಲ್ಲಿರೋದು ತುಂಬಾ ಮುಖ್ಯ ಎಂದ್ರು. ಅಲ್ಲದೆ ನೆರೆ ಸಂತ್ರಸ್ತರಿಗೆ ಸಿನಿರಂಗದಿಂದ ಸಹಾಯ ಮಾಡೋ ಸಂದರ್ಭ ಬಂದ್ರೆ ನಾವೆಲ್ಲ ಅವರ ಜೊತೆಗೆ ಇರ್ತೀವಿ ಅಂತ ಹೇಳಿದ್ರು. ಪ್ರವಾಹ ಪೀಡಿತ ಪ್ರದೇಶದಲ್ಲೊಂದು ಮನಮಿಡಿಯುವ ಘಟನೆ ನಡೆದಿದ್ದು ಪ್ರವಾಹದ ನೀರಿನಲ್ಲಿ ಸಿಲುಕಿದ್ದ ಮರಿಗಳನ್ನ ತಾಯಿ ನಾಯಿ ರಕ್ಷಿಸಿದೆ. ವಿಜಯಪುರದ ತಾರಾಪುರದಲ್ಲಿ ಘಟನೆ ನಡೆದಿದ್ದು ಬಾಯಿಯಲ್ಲಿ ಮರಿಯನ್ನ ಹಿಡಿದು ಸುರಕ್ಷಿತ ಸ್ಥಳಕ್ಕೆ ನಾಯಿ ಕರೆದೊಯ್ತು. 2 ಮರಿಗಳನ್ನ ರಕ್ಷಿಸಿದ್ದು ಮತ್ತೆರಡು ಮರಿಗಳು ಭೀಮಾ ನದಿ ಪ್ರವಾಹದ ಪಾಲಾಗಿದೆ. ಪ್ರವಾಹ ಸ್ಥಳಕ್ಕೆ ಭೇಟಿ ನೀಡಿದ ಕಾರಜೋಳಕ್ಕೆ ಸಿದ್ದರಾಮಯ್ಯ ಕೊಟ್ಟ ತಿರುಗೇಟೇನು? ಮುನಿರತ್ನ ನಾಮಪತ್ರ ತಿರಸ್ಕರಿಸಲು ದೂರು ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಜೆಡಿಎಸ್, ಶಿರಾ ಗೆಲ್ಲಲು ಕಮಲ ದಳ ನಾಯಕರ ನಡುವೆ ನಡೆದಿದ್ಯಾ ಒಳ ಒಪ್ಪಂದ? ನೋಡೋಣ ಹಾಟ್ಸ್ಪಾಟ್ ಎಕ್ಸ್‌ಪ್ರೆಸ್‌ನಲ್ಲಿ. ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡಿದ ಸಿಎಂ ಯಡಿಯೂರಪ್ಪ ಹಾಗೂ ಗೋವಿಂದ ಕಾರಜೋಳ ವಿರುದ್ಧ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜನಪರ ಸರ್ಕಾರ ಅಂದ್ರೆ ಜನರ ಸಂಕಷ್ಟಕ್ಕೆ ಸ್ಪಂದಿಸಬೇಕು. ಕೊರೋನಾ ನೆಪ ಮಾಡಿಕೊಂಡು ವಯಸ್ಸಾಗಿದೆ ಅಂತಾರೆ. ಹಾಗಾದ್ರೆ ವಯಸ್ಸಾದವರು ರಾಜೀನಾಮೆ ಕೊಡ್ಲಿ, ಜನರೇನು ನೀವೇ ಇರಿ ಅಂತ ಒತ್ತಾಯ ಮಾಡ್ತಾರಾ ಅಂತ ಪ್ರಶ್ನಿಸಿದ್ರು. ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಪ್ರವಾಹದಲ್ಲಿ ಮುಳುಗಿದೆ. ಇಷ್ಟಾದ್ರೂ ಅತ್ತ ಕಡೆ ಭೇಟಿ ನೀಡದ ಸಿಎಂ ಯಡಿಯೂರಪ್ಪ ನಾಳೆಯಿಂದ 3 ದಿನಗಳ ಕಾಲ ತವರು ಕ್ಷೇತ್ರ ಶಿಕಾರಿಪುರ ಪ್ರವಾಸ ಕೈಗೊಂಡಿದ್ದಾರೆ. ನಾಳೆ ಮಧ್ಯಾಹ್ನ ಬೆಂಗಳೂರಿನಿಂದ ತೆರಳಲಿರುವ ಸಿಎಂ ಬಿಎಸ್ವೈ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಪ್ರವಾಹ ಕುರಿತ ಸಿಎಂ ನಿರ್ಲಕ್ಷ್ಯಕ್ಕೆ ಜನರು ಬೇಸರ ವ್ಯಕ್ತಪಡಿಸಿದ್ದಾರೆ. ಆರ್ಆರ್ ನಗರ ಕ್ಷೇತ್ರ ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ವಿರುದ್ಧ ಎಫ್ಐಆರ್ ವಿಚಾರವಾಗಿ ಸಚಿವ ಶ್ರೀರಾಮುಲು ಪ್ರತಿಕ್ರಿಯೆ ನೀಡಿದ್ದು, ಚುನಾವಣಾ ಆಯೋಗ ನಿಷ್ಪಕ್ಷಪಾತ ಕ್ರಮ ಕೈಗೊಂಡಿದೆ ಅಂತ ಹೇಳಿದ್ರು. ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನಲ್ಲಿ ಮಾತನಾಡಿದ ಅವರು, ಸೋಲುವ ಹತಾಶೆಯಿಂದ ಡಿಕೆಶಿ ಮಾತನಾಡುತ್ತಿದ್ದಾರೆ, ಅನುಕಂಪದ ಅಲೆ ಸೃಷ್ಟಿಸಲು ಯತ್ನಿಸುತ್ತಿದ್ದಾರೆ, ಆದರೆ ಇದು ವಿಫಲವಾಗುತ್ತದೆ ಅಂತ ಹೇಳಿದ್ರು. ವಿಧಾನ ಪರಿಷತ್ ಬಿಜೆಪಿ ಅಭ್ಯರ್ಥಿ ಚಿದಾನಂದಗೌಡ ಪರ ಚಿತ್ರದುರ್ಗ ಜಿಲ್ಲೆ ಹಿರಿಯೂರಿನ ತುಳಸಿ ಸಭಾಂಗಣದಲ್ಲಿ ಬಿಜೆಪಿ ಪ್ರಚಾರ ಸಭೆ ನಡೆಸಿತು. ಪ್ರಚಾರ ಸಭೆಗೆ ಸಮಾಜ ಕಲ್ಯಾಣ ಸಚಿವ ಶ್ರೀರಾಮುಲು ಚಾಲನೆ ನೀಡಿದ್ರು. ಆದರೆ ಹಿರಿಯೂರು ಬಿಜೆಪಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಗೈರಾಗಿದ್ರು. ಪಕ್ಷೇತರ ಅಭ್ಯರ್ಥಿಯಾಗಿ ಪೂರ್ಣಿಮಾ ಪತಿ ಶ್ರೀನಿವಾಸ್ ಕಣದಲ್ಲಿದ್ದು, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಭಿನ್ನಮತ ಬಯಲಾಗಿದೆ. ಪ್ರಧಾನಿ ನರೇಂದ್ರ
ಮೋದಿ ವಿರುದ್ಧ ಮಾಜಿ ಸಚಿವ ಎಚ್ ಆಂಜನೇಯ ಕಿಡಿಕಾರಿದ್ದಾರೆ. ಚಿತ್ರದುರ್ಗದಲ್ಲಿ ಮಾತನಾಡಿದ ಅವರು, ಭಾರತ ಹಸಿವಿನಿಂದ ಬಳಲ್ತಿರುವ ದೇಶವಾಗಿದ್ದು ಇನ್ನೂ 2 ಹೊತ್ತು ಊಟ ಸಿಗದಿರುವವರು ಇದ್ದಾರೆ. ಆದರೆ ನಿರುದ್ಯೋಗ ಸಮಸ್ಯೆ ನಿವಾರಿಸುವ ಭರವಸೆ ನೀಡಿದ್ದ ಪ್ರಧಾನಿ ಮೋದಿ ಮಾತುಗಳಿಂದ ಸ್ಟೈಲ್ನಿಂದ ಹೊಟ್ಟೆ ತುಂಬಿಸುತ್ತೇನೆ ಎಂದು ಹೇಳ್ತಿದ್ದಾರೆ. ಪ್ರಧಾನಿಯಾಗಿ ಕೊಟ್ಟ ಭರವಸೆ ಈಡೇರಿಸುವಲ್ಲಿ ವಿಫಲವಾಗಿದ್ದಾರೆ ಅಂತ ಆರೋಪಿಸಿದ್ರು. ರಾಜರಾಜೇಶ್ವರಿ ನಗರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮುನಿರತ್ನ ನಾಮಪತ್ರಕ್ಕೆ ಕಾಂಗ್ರೆಸ್ ಜೆಡಿಎಸ್ ತಕರಾರು ವ್ಯಕ್ತಪಡಿಸಿದ್ದು ಪ್ರತ್ಯೇಕ ದೂರು ಸಲ್ಲಿಕೆ ಮಾಡಿವೆ. ಮುನಿರತ್ನ ಪ್ರಮಾಣ ಪತ್ರ ಕ್ರಮಬದ್ಧವಾಗಿಲ್ಲವೆಂದು ಹಾಗೂ ಪ್ರಮಾಣ ಪತ್ರದಲ್ಲಿ ಕ್ರಿಮಿನಲ್ ಕೇಸ್ ಬಹಿರಂಗಪಡಿಸಿಲ್ಲ ಎಂದು ಆರೋಪಿಸಿವೆ. ಹೀಗಾಗಿ ಮುನಿರತ್ನ ನಾಮಪತ್ರ ತಿರಸ್ಕರಿಸಲು ಕ್ಷೇತ್ರದ ಚುನಾವಣಾಧಿಕಾರಿಗೆ ಕಾಂಗ್ರೆಸ್ ಜೆಡಿಎಸ್ ದೂರು ನೀಡಿವೆ. ಶಿರಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಭಾಗಿಯಾಗದ ವಿಚಾರವಾಗಿ ಜೆಡಿಎಸ್ ಶಾಸಕ ಎಸ್ಆರ್ ಶ್ರೀನಿವಾಸ್ ಪ್ರತಿಕ್ರಿಯೆ ನೀಡಿದ್ದು, ಮನೆಯ ಎಲ್ಲರಿಗೂ ಕೋವಿಡ್ ಬಂದಿದ್ರಿಂದ ಹೋಗಿರಲಿಲ್ಲ ಎಂದು ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದ ಅವರು, ಬಿಜೆಪಿಯವರ ಜೊತೆ ನಮ್ಮ ಮುಖಂಡರು ಯಾಕೆ ಸಾಫ್ಟ್ ಕಾರ್ನರ್ನಲ್ಲಿದ್ದಾರೋ ಗೊತ್ತಿಲ್ಲ ಅನ್ನೋದರ ಮೂಲಕ ಒಳ ಒಪ್ಪಂದದ ಸುಳಿವು ಕೊಟ್ಟರು. ಶಿರಾದಲ್ಲಿ ನಾಮಪತ್ರ ಸಲ್ಲಿಕೆ ವೇಳೆ ದೈಹಿಕ ಅಂತರ ಪಾಲಿಸಿಲ್ಲ ಎಂಬ ಸಚಿವ ಡಾಕ್ಟರ್ ಸುಧಾಕರ್ ಟ್ವೀಟ್ಗೆ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ. ಯಾರೇ ತಪ್ಪು ಮಾಡಿದ್ದರೂ ಅದು ತಪ್ಪೇ. ಆದರೆ ನಿನ್ನೆ ಶಿರಾದಲ್ಲಿ ಬಿಜೆಪಿಯಿಂದ ಮೆರವಣಿಗೆ ನಡೆದಿದ್ದು ಅಲ್ಲಿ ದೈಹಿಕ ಅಂತರವನ್ನ ಪಾಲಿಸಿದ್ದೀರಾ ಎಂದು ಪ್ರಶ್ನಿಸಿದ್ದಾರೆ. ಅಲ್ಲದೆ ನಾಮಪತ್ರ ಸಲ್ಲಿಕೆ ವೇಳೆ ಬರುವ ಜನರನ್ನ ಬರಬೇಡಿ ಎಂದು ಹೇಳುವುದಕ್ಕೆ ಆಗುತ್ತಾ ಎಂದಿದ್ದಾರೆ. ರಾಜರಾಜೇಶ್ವರಿ ನಗರದಲ್ಲಿ ಮುನಿರತ್ನಗೆ ಬಲ ತುಂಬುತ್ತಾರಾ ಕಾಂಗ್ರೆಸ್ ನಾಯಕರು? ಯಡಿಯೂರಪ್ಪಗೆ ದಮ್ ಇಲ್ಲ ಅಂದಿದ್ದೇಕೆ ಸಿದ್ದರಾಮಯ್ಯ? ನಗರದಲ್ಲಿ ಮತ್ತೆ ಶುರುವಾಗಿದ್ದೇಕೆ ಕಳ್ಳರ ಹಾವಳಿ? ನೋಡೋಣ ಬೆಂಗಳೂರು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಕೆಜಿಹಳ್ಳಿ ಡಿಜೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಗಲಭೆ ಪ್ರಕರಣ ಸಂಬಂಧ ಚಾರ್ಜ್ ಶೀಟ್ನಲ್ಲಿ ಹೆಸರು ಬಂದ್ರೆ ಅದೇ ಅಂತಿಮವಲ್ಲ, ಸಾಬೀತು ಮಾಡಬೇಕಾಗ್ತದೆ ಎಂದು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದ್ದಾರೆ. ಅಲ್ಲದೆ ಈ ಹಿಂದೆ ಗೋಲಿಬಾರ್ ಆಗುವುದಕ್ಕೆ ಯಾರು ಕಾರಣ? ಹಾವೇರಿ ಮಂಗಳೂರಲ್ಲಿ ಗೋಲಿಬಾರ್ ಮಾಡಿಸಿದ್ದು ಯಾರು? ಅಮಾಯಕರನ್ನ ಸಾಯಿಸಿದ್ದು ಯಾರು? ಭಾರಿ ಪ್ರವಾಹ ಬಂದಿದ್ದು ಜನರಿಗೆ ರಕ್ಷಣೆ ನೀಡುವವರು ಯಾರು ಅಂತ ಸರ್ಕಾರಕ್ಕೆ ಪ್ರಶ್ನಿಸಿದ್ದಾರೆ. ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಬಿಜೆಪಿ ಸೇರುವವರ ಪಟ್ಟಿ ಇನ್ನೂ ದೊಡ್ಡದಿದೆ ಎಂದು ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಪ್ರಚಾರದ ವೇಳೆ ಮಾತನಾಡಿದ ಅವರು, 3-4 ದಿನದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಬಿಜೆಪಿಗೆ ಸೇರ್ತಾರೆ. ಬಿಜೆಪಿಗೆ ಬರುವವರೆಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರೇ. ಅವರೆಲ್ಲ ಬಿಜೆಪಿ ಸೇರಿದ್ರೆ ಬಿಜೆಪಿಗೂ ಜೆಡಿಎಸ್ಗೂ ಹಣಾಹಣಿಯಾದ್ರೂ ಅಚ್ಚರಿಯಿಲ್ಲ ಅಂತ ಹೇಳಿದ್ರು. ಕಾಂಗ್ರೆಸ್ ಅಭ್ಯರ್ಥಿ ಕುಸುಮಾ ವಿರುದ್ಧದ ಎಫ್ಐಆರ್ ರದ್ದು ಮಾಡಲು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ ಕಾಂಗ್ರೆಸ್ ಮುಖಂಡರಿಗೆ ಕಂದಾಯ ಸಚಿವ ಆರ್ ಅಶೋಕ್ ತಿರುಗೇಟು ನೀಡಿದ್ದಾರೆ. ನಿನ್ನೆ ಕಾಂಗ್ರೆಸ್ನವರು ಧರಣಿ ಮಾಡಿದ್ದು ಇವರಿಗೆ ಸಂವಿಧಾನವನ್ನೇ ಚೇಂಜ್ ಮಾಡಬೇಕೇನೋ ಅಂತ ವಾಗ್ದಾಳಿ ನಡೆಸಿದ್ರು. ಅಲ್ಲದೆ ಬ್ಯಾರಿಕೇಡ್ ತಳ್ಳಿ ಕಾರಿನಲ್ಲಿ ಹೋಗಿ ಎಂದು ಹೇಳಿದ್ದೀವಾ ಎಂದು ಪ್ರಶ್ನಿಸಿದ್ರು. ಪ್ರವಾಹದ ಸ್ಥಳಕ್ಕೆ ಹೋಗದೆ ಶಿರಾ ಕ್ಷೇತ್ರದ ಅಭ್ಯರ್ಥಿ ನಾಮಪತ್ರ ಸಲ್ಲಿಸುವ ವೇಳೆ ಹಾಜರಿದ್ದ ವಿಚಾರಕ್ಕೆ ಡಿಸಿಎಂ ಗೋವಿಂದ ಕಾರಜೋಳ ಪ್ರತಿಕ್ರಿಯೆ ನೀಡಿದ್ದು, ನಾನು ಅಸಹಾಯಕನಾಗಿ ಶಿರಾಗೆ ಹೋಗಿ ಬಂದಿದ್ದೇನೆ ಅಂತ ಹೇಳಿದ್ದಾರೆ. ಬಂದು ಮುಖ ತೋರಿಸಿ ಅಂತ ಅಭ್ಯರ್ಥಿ ಮನವಿ ಮಾಡಿದ್ರು, ಅದಕ್ಕೆ ಹೋಗಿ ಬಂದೆ ಅಂತ ಕಾರಜೋಳ ಸ್ಪಷ್ಟನೆ ನೀಡಿದ್ದಾರೆ. ಕೆಜಿಹಳ್ಳಿ ಡಿಜೆಹಳ್ಳಿ ಗಲಭೆ ಪ್ರಕರಣದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದಲೂ ತಪ್ಪಿದೆ ಅಂತ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಅಲ್ಲದೆ ಅಖಂಡ ಶ್ರೀನಿವಾಸ್ ಮೂರ್ತಿ ವಿಚಾರದ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಜೊತೆ ಮಾತನಾಡಬೇಕು, ಮಾತನಾಡಿದ ಬಳಿಕ ಅದರ ಬಗ್ಗೆ ಪ್ರತಿಕ್ರಿಯೆ ನೀಡ್ತೇನೆ ಎಂದರು. ಇದೇ ವೇಳೆ ಸಂಪತ್ ರಾಜ್ರನ್ನ ಉಚ್ಚಾಟಿಸುವಂತೆ ನನ್ನ ಬಳಿ ಶಾಸಕ ಅಖಂಡ ಶ್ರೀನಿವಾಸ್ ಮೂರ್ತಿ ಹೇಳಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು. ಪ್ರಧಾನಿ ಮೋದಿ ಬಳಿ ನೆರೆ ಪರಿಹಾರ ಕೇಳುವ ಧೈರ್ಯ ಧಮ್ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಇಲ್ಲ ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ. ಒಮ್ಮೆಯಾದ್ರೂ ನಮ್ಮ ಸಂಸದರು ಹೋಗಿ ಮಾತನಾಡಿದ್ದಾರಾ? ರಾಜ್ಯಕ್ಕೆ ಆಗಿರುವ ಅನ್ಯಾಯದ ಬಗ್ಗೆ ಅವರು ಕೇಳಿದ್ದಾರಾ? ಕೋಳಿ ಬಸವನ ತರಹ ಅಲ್ಲಿ ಹೋಗಿ ತಲೆ ಆಡಿಸ್ತಾರೆ. ಸಿಎಂಗೂ ಧೈರ್ಯವಿಲ್ಲ, ಸಂಸದರಿಗೂ ಧೈರ್ಯವಿಲ್ಲ. ಕನ್ನಡದಲ್ಲಿ ಮಾತಾಡಿ ಟ್ವೀಟ್ ಮಾಡಿಬಿಟ್ರೆ ಆಯ್ತಾ ಎಂದು ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಮತ್ತೆ ಬೈಕ್ ಕಳ್ಳರ ಹಾವಳಿ ಶುರುವಾಗಿದೆ. ಕೂಡ್ಲು ಗೇಟ್ನಲ್ಲಿ ಹೋಟೆಲ್ ಬಳಿ ನಿಲ್ಲಿಸಿದ್ದ ಸುಹಾಸ್ ಎಂಬುವರ ಬೈಕ್ ಕಳ್ಳತನ ಮಾಡಲಾಗಿದೆ. ಬೈಕ್ ಕಳ್ಳತನ ಮಾಡುತ್ತಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಬಂಡೆಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊರೋನಾ ಸೋಂಕಿನ ಬಗ್ಗೆ ಆನೇಕಲ್ ನ್ಯಾಯಾಲಯದ ಎಲ್ಲಾ ನ್ಯಾಯಾಧೀಶರು ಜಾಗೃತಿ ಮೂಡಿಸಿದ್ದಾರೆ. ತಾಲೂಕಿನಲ್ಲಿ ಕೊರೋನಾ ಪ್ರಕರಣಗಳು 10,000 ಗಡಿ ದಾಟಿದ್ದು, ಪ್ರತಿದಿನ 200ಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆಯಾಗ್ತಿವೆ. ಹೀಗಾಗಿ ಆನೇಕಲ್ನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವ ಮುಖಾಂತರ ಜನಜಾಗೃತಿ ಮೂಡಿಸಿದ್ರು. ಕಂಗನಾ
ರಣಾವತ್ಗೆ ಎದುರಾದ ಮತ್ತೊಂದು ಸಂಕಷ್ಟ ಏನು? ಬಿಹಾರ ಚುನಾವಣೆಯ ಕಾಂಗ್ರೆಸ್ ಆರ್ಜೆಡಿ ಪ್ರಣಾಳಿಕೆಯಲ್ಲಿ ಯಾವೆಲ್ಲ ಭರವಸೆ ಇವೆ? ದೀಪಿಕಾ ಪಡುಕೋಣೆ, ಜಾಕ್ವೆಲಿನ್ ಫರ್ನಾಂಡಿಸ್ಗೆ ಜಾಬ್ ಕಾರ್ಡ್ ಕೊಟ್ಟ ಅಧಿಕಾರಿಗಳು ಯಾರು? ನೋಡೋಣ ನ್ಯಾಷನಲ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ದೇಶಾದ್ಯಂತ ನವರಾತ್ರಿ ಸಂಭ್ರಮ ಆರಂಭವಾಗಿದ್ದು, ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನರಿಗೆ ನವರಾತ್ರಿಯ ಶುಭಾಶಯ ಕೋರಿದ್ದಾರೆ. ನವರಾತ್ರಿಯ ಶುಭ ಸಂದರ್ಭದಲ್ಲಿ ದೇವರು ಎಲ್ಲರಿಗೂ ಸುಖ, ಶಾಂತಿ, ಸಮೃದ್ಧಿ ನೀಡಲಿ ಎಂದು ಟ್ವೀಟ್ ಮಾಡಿದ್ದಾರೆ. ಬಾಲಿವುಡ್ ನಟಿ ಕಂಗನಾ ರಣಾವತ್ಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಕೋಮುದ್ವೇಷ ಹರಡಿದ ಆರೋಪದಲ್ಲಿ ಕಂಗನಾ ರಣಾವತ್ ವಿರುದ್ಧ ಎಫ್ಐಆರ್ ದಾಖಲಿಸಲು ಮುಂಬೈನ ಬಾಂದ್ರಾ ಕೋರ್ಟ್ ಆದೇಶಿಸಿದೆ. ಕಂಗನಾ ರಣಾವತ್ ವಿರುದ್ಧ ಬಾಲಿವುಡ್ ಬಗ್ಗೆ ಕೋಮುದ್ವೇಷ ಹರಡುವ ಟ್ವೀಟ್ ಮಾಡಿದ್ದ ಆರೋಪವಿದೆ. ಬಿಹಾರದ ಕಾಂಗ್ರೆಸ್ ಆರ್ಜೆಡಿ ಮೈತ್ರಿಕೂಟದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಮಾಡಲಾಗಿದೆ. ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನ ನೀಡಿದ್ದ ಸಂವಿಧಾನದ 370ನೇ ವಿಧಿಯನ್ನ ಮತ್ತೆ ಮರುಸ್ಥಾಪಿಸುವ ಭರವಸೆಯನ್ನ ಪ್ರಣಾಳಿಕೆಯಲ್ಲಿ ನೀಡಿದ್ದಾರೆ. ಬಿಹಾರದಲ್ಲಿ ತಮ್ಮ ಹೋರಾಟ ಏನಿದ್ರೂ ಜೆಡಿಯು ವಿರುದ್ಧ ಮಾತ್ರ ಎಂದು ಎಲ್ಜೆಪಿ ಪಕ್ಷದ ಚಿರಾಗ್ ಪಾಸ್ವಾನ್ ಹೇಳಿದ್ದಾರೆ. ನಿತೀಶ್ ಕುಮಾರ್ ಆಳ್ವಿಕೆ ಸರಿಯಿಲ್ಲ, ಹೀಗಾಗಿ ಬಿಜೆಪಿಯ ನಾಯಕರು ಸಿಎಂ ಹುದ್ದೆಗೆ ಏರ್ಬೇಕೆಂದು ಚಿರಾಗ್ ಪಾಸ್ವಾನ್ ಹೇಳಿದ್ದಾರೆ. ಮನ್ರೇಗಾ ಯೋಜನೆಯಲ್ಲಿನ ಮೋಸದ ಚಟುವಟಿಕೆಯ ಮತ್ತೊಂದು ಪ್ರಕರಣ ಮಧ್ಯಪ್ರದೇಶದಲ್ಲಿ ಬೆಳಕಿಗೆ ಬಂದಿದ್ದು, ಬಾಲಿವುಡ್ ನಟಿಯರಾದ ದೀಪಿಕಾ ಪಡುಕೋಣೆ, ಜಾಕ್ವೆಲಿನ್ ಫರ್ನಾಂಡಿಸ್ ಫೋಟೋಗಳನ್ನು ಬಳಸಿ ನಕಲಿ ಜಾಬ್ ಕಾರ್ಡ್ ಪಡೆಯಲಾಗಿದೆ. ಮೋನು ದುಬೆ ಹೆಸರಿನ ಜಾಬ್ ಕಾರ್ಡ್ನಲ್ಲಿ ದೀಪಿಕಾ ಪಡುಕೋಣೆ ಅವರ ಚಿತ್ರ ಹಾಗೂ ಜಾನು ಅನ್ನೋವರ ಕಾರ್ಡ್ನಲ್ಲಿ ಜಾಕ್ವೆಲಿನ್ ಫರ್ನಾಂಡಿಸ್ ಫೋಟೋ ಹಾಕಿದ್ದಾರೆ. ಅಲ್ಲದೆ ಅವರ ಹೆಸರಿನಲ್ಲಿ 30,000 ಹಣವನ್ನು ಹಿಂಪಡೆಯಲಾಗಿದೆ. ವಾಯು ಮಾಲಿನ್ಯದಿಂದ ಈಗಾಗಲೇ ರಾಷ್ಟ್ರ ರಾಜಧಾನಿ ದೆಹಲಿ ತತ್ತರಿಸಿ ಹೋಗಿದೆ. ಪಂಜಾಬ್, ಹರಿಯಾಣದಲ್ಲಿ ಭತ್ತ, ಗೋಧಿಯ ಹುಲ್ಲು ಸುಡುವುದರಿಂದ ದೆಹಲಿಯಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗ್ತಿದ್ದು, ತೀರಾ ಕಳಪೆ ಕೆಟಗರಿಯಲ್ಲಿ ದೆಹಲಿಯ ವಾಯು ಗುಣಮಟ್ಟದ ಸೂಚ್ಯಂಕವಿದೆ. ಹೀಗಿದ್ರೂ ಪಂಜಾಬ್ನ ಅಮೃತಸರದಲ್ಲಿ ಕೃಷಿ ತ್ಯಾಜ್ಯ ಸುಡೋದಕ್ಕೆ ಬ್ರೇಕ್ ಬಿದ್ದಿಲ್ಲ. ಗೆಹ್ರಿ ಮಂಡಿ ಗ್ರಾಮದಲ್ಲಿ ರೈತರು ಭತ್ತ, ಗೋಧಿ ಹುಲ್ಲಿಗೆ ಬೆಂಕಿ ಹಚ್ಚಿದ್ದಾರೆ.